ಹಾಯ್ ಕನ್ನಡಪದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆನ ಬರೆದಂಥ ವಿದ್ಯಾರ್ಥಿಗಳು ಪರೀಕ್ಷೆನ ಕೂಡ ಬರೀತಾರಂಥ ವಿದ್ಯಾರ್ಥಿಗಳಿರ್ತಾರೆ. ಕೆಲ ವಿದ್ಯಾರ್ಥಿಗಳು ವಾರ್ಷಿಕ ಪರೀಕ್ಷೆ 1-2ರಲ್ಲಿ ವಿದ್ಯಾರ್ಥಿಗಳು ಆ ಒಂದು ಹಾಜರಾಗಿರಲಿಲ್ಲ, ಗೈರು ಹಾಜರು ಅಂತಂದ್ಬಿಟ್ಟು ವಾರ್ಷಿಕ ಪರೀಕ್ಷೆ ಮರುನ ಕಟ್ಟಿದ್ದಾರೆ. ಇನ್ನು ಕೆಲ ವಿದ್ಯಾರ್ಥಿಗಳು ರಿಸಲ್ಟಲ್ಲಿ ಕಡಿಮೆ ರಿಸಲ್ಟ್ ಬಂದಿದೆ, ನಮಗೆ ಇನ್ನು ರಿಸಲ್ಟ್ ಇಂಪ್ರೂವ್ ಆಗಬೇಕು ಅಂತಲೂ ಕೂಡ ಬರೆದಿರ್ಬೋದಾಗಿರುತ್ತೆ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆ 1-2 ಬರೆದು NC ಅಂತ ತಗೊಂಡಿರ್ತಾರೆ ವಿದ್ಯಾರ್ಥಿಗಳು, ನಾಟ್ ಕಂಪ್ಲೀಟೆಡ್ ಅಂತಲೂ ಕೂಡ ಬಂದಿರಬಹುದು. ಆ ಎಲ್ಲ ವಿದ್ಯಾರ್ಥಿಗಳು ವಾರ್ಷಿಕ ಪರೀಕ್ಷೆ ಮರುನ ಬರೀತಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದು. ಈ ಎಲ್ಲ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆ 3ನ ಬರೀತಿರುವಂಥ ವಿದ್ಯಾರ್ಥಿಗಳು ಅವರ ಒಂದು ರಿಸಲ್ಟ್ ಯಾವಾಗ ಪ್ರಕಟ ಆಗುತ್ತೆ ಅಂತ ಡೌಟ್ಸ್ಗಳನ್ನ ಕೇಳ್ತಾ ಇದ್ದೀರಿ. ಸೊ ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಾಕಷ್ಟು ರೀತಿಯಂಥ ದಿನಾಂಕಗಳು ಕೂಡ ನಿಮಗೆ ಬರ್ತಿರುತ್ತೆ. ಕೆಲ ವಿದ್ಯಾರ್ಥಿಗಳು ನಮಗೂ ಕೂಡ ಕೇಳ್ತಾ ಇದ್ದೀರಿ, ಜೂನ್ ತಿಂಗಳ 25ಕ್ಕೆ ರಿಸಲ್ಟ್ ಅಂತ ಮಾಹಿತಿಗಳು ಬರ್ತಾ ಇದೆ. ಸೊ ಅದು ನಿಜಾನ? ಜೂನ್ ತಿಂಗಳ 25ಕ್ಕೆ ಬರುತ್ತೆ, 26ಕ್ಕೆ ಬರುತ್ತೆ, ಯಾವಾಗ ಬರುತ್ತೆ, ಇಲಾಖೆ ಕಡೆಯಿಂದ ಏನು ಮಾಹಿತಿನ ಕೊಟ್ಟಿದ್ದಾರೆ ಅಂತೆಲ್ಲ. ಸೊ ವಿದ್ಯಾರ್ಥಿಗಳಿಗೆ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಕನ್ನಡ ಬೆತ್ತ ಯೂಟ್ಯೂಬ್ ಚಾನಲ್ ನೀವು ತಿಳ್ಕೊಬಹುದು. ಅದಕ್ಕೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿರೋರಿಗೆ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕನ್ನಡ ಬೆತ್ತ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ಸೊ ಇನ್ಸ್ಟಾಗ್ರಾಮ್ ಮುಖಾಂತರ ವಿದ್ಯಾರ್ಥಿಗಳು ಸಬ್ಸ್ಕ್ರಿಪ್ಷನ್ ಆಪ್ಷನ್ ಪಡ್ಕೊಂಡು ಹೆಚ್ಚುವರಿ ಸೌಲಭ್ಯನ ಕೂಡ ಪಡ್ಕೋಬಹುದಾಗಿರುತ್ತೆ. ಅದರ ಮುಖಾಂತರ ನಿಮ್ದು ಪ್ರಶ್ನೆ ಡೌಟ್ ಇದ್ರೂ ಕೂಡ ನಮ್ಮ ಜೊತೆ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೋಬಹುದು. ನಂತರದಲ್ಲಿ ವಿದ್ಯಾರ್ಥಿಗಳು ಫ್ಯೂಚರಲ್ಲಿ ಯಾವ ಒಂದು ಕೋರ್ಸ್ನ ಮಾಡಬಹುದಾಗಿರುತ್ತೆ, ಏನೇನು ಮಾಡಬಹುದಾಗಿರುತ್ತೆ ಅಂತ ಗೈಡೆನ್ಸ್ ಕೂಡ ಪಡ್ಕೋಬಹುದು. ಹೆಚ್ಚುವರಿ ಮಾಹಿತಿನ, ಯಾಕಂದರೆ ವಿದ್ಯಾರ್ಥಿಗಳಿಗೆ ನೂರಾರು ಮೆಸೇಜ್ ಬರ್ತಾ ಇರುತ್ತೆ. ಸೊ ಒಂದು ವಿದ್ಯಾರ್ಥಿಗಳು ಸಬ್ಸ್ಕ್ರಿಪ್ಷನ್ ಆಪ್ಷನ್ ಪಡ್ಕೊಳ್ಳೋದ್ರ ಮುಖಾಂತರ ನಿಮ್ಮ ಒಂದು ಹೆಸರಿನ ಪಕ್ಕದಲ್ಲಿ ಕಿರೀಟ ಒಂದು ಸಿಂಬಲ್ ಬರುತ್ತೆ. ಆ ಮುಖಾಂತರದಲ್ಲಿ ಜೊತೆಗೆ ನಿಮ್ಮ ಒಂದು ಮೆಸೇಜ್ಗಳು ನಮಗೆ ಬೇಗ ನೋಟಿಫೈ ಆಗುತ್ತೆ. ಮತ್ತು ವಿದ್ಯಾರ್ಥಿಗಳಿಗೆ ಒಂದು ಬ್ರಾಡ್ಕಾಸ್ಟ್ ಚಾನಲ್ ಲಿಂಕ್ ಕೂಡ ಓಪನ್ ಆಗುತ್ತೆ ಅಂತ ಹೇಳ್ತಾ ವಿದ್ಯಾರ್ಥಿಗಳಿಗೆ ಗ್ರೂಪ್ ಕೂಡ ಓಪನ್ ಆಗುತ್ತೆ. ಪ್ರತ್ಯೇಕವಾಗಿ ಸ್ಟೋರಿ ರೀಲ್ಸ್ಗಳನ್ನು, ಪ್ರತ್ಯೇಕವಾಗಿ ಅಧಿಕೃತ ಮಾಹಿತಿಗಳನ್ನು ಕೂಡ ವೀಕ್ಷಣೆ ಮಾಡಬಹುದಾಗಿರುತ್ತೆ. ಅದರ ಸೌಲಭ್ಯನ ಕೂಡ ಪಡ್ಕೊಳ್ಳಿ. ಮತ್ತು ಸೆಕೆಂಡ್ PUC ಮತ್ತು ಅಂದರೆ ವಿದ್ಯಾರ್ಥಿಗಳಿಗೆ PUC ಒಂದು ಗ್ರೂಪ್ ಕೂಡ ಇರುವಂಥದ್ದು, ಅಂದರೆ ಜಾಯಿನ್ ಆಪ್ಷನ್ ಕೂಡ ಇರುತ್ತೆ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮುಖಾಂತರ ನಿಮಗೆ ಅದರ ಪರ್ಟಿಕ್ಯುಲರ್ ವಿಷಯಗಳಲ್ಲಿ ಡೌಟ್ಸ್ಗಳಿತ್ತು ಅಂದರೂ ಕೂಡ ಅದನ್ನು ಕ್ಲಿಯರ್ ಮಾಡ್ಕೋಬಹುದಾಗಿರುತ್ತೆ ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳಿಗೆ ಸೆಕೆಂಡ್ PUC ವಾರ್ಷಿಕ ಪರೀಕ್ಷೆ 3ರ ರಿಸಲ್ಟ್ ಜೂನ್ 25ನೇ ತಾರೀಕಿಗೆ ಪ್ರಕಟ ಆಗುತ್ತೆ ಎಂಬ ಒಂದು ಮಾಹಿತಿಗಳು ವೈರಲ್ ಆಗ್ತಿದ್ದಾವೆ. ಅದು ನಿಜಾನ, ಸುದ್ದಿ ಏನು, ಸುಳ್ಳ? ಇಲಾಖೆಯವರು ಏನು ಮಾಹಿತಿನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಜೂನ್ ತಿಂಗಳ 9ನೇ ತಾರೀಕಿನಿಂದ ಜೂನ್ ತಿಂಗಳ 20ನೇ ತಾರೀಕಿನ ತನಕ ಸೆಕೆಂಡ್ PUC ಆನ್ಯುವಲ್ ಎಕ್ಸಾಮ್ ವಾರ್ಷಿಕ ಪರೀಕ್ಷೆ 3ನ ಮಾಡ್ತೀವಿ ಅಂತ ಇಲಾಖೆಯವರು ಮಾಹಿತಿನ ಕೊಟ್ಟಿದ್ದಾರೆ. ವಾರ್ಷಿಕವಾಗಿ 3 ಪರೀಕ್ಷೆ ಮಾಡ್ತೀವಿ ಅಂತ ಮಾಹಿತಿನ ಕೊಟ್ಟರು. ಇದೀಗ ವಾರ್ಷಿಕ 3ನ ಪರೀಕ್ಷೆ ಏನಿದೆಯಲ್ಲ, ಸೊ ಆ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಯಾವಾಗ ಪ್ರಕಟ ಆಗುತ್ತೆ? ಸೊ ವಿದ್ಯಾರ್ಥಿಗಳಿಗೆ ವ್ಯಾಲ್ಯೂಯೇಷನ್ ಮುಗಿಸ್ಬಿಟ್ಟು ವಿದ್ಯಾರ್ಥಿಗಳಿಗೆ ಜೂನ್ ತಿಂಗಳ 25ಕ್ಕೆ ರಿಸಲ್ಟ್ ಎಲ್ಲ ಬರುತ್ತೆ ಹಾಗೆ ಅಂತ ಸುದ್ದಿ ಬರ್ತಿದಲ್ಲ, ಅದು ನಿಜಾನ ಅಂತ ಕೇಳ್ತಿದ್ದೀರಿ. ಜೂನ್ ತಿಂಗಳ 25ಕ್ಕೆ ರಿಸಲ್ಟ್ ಬರುತ್ತೆ ಅಂತ ಇಲಾಖೆ ಕಡೆಯಿಂದ ಎಲ್ಲೋ ಅಧಿಕೃತವಾಗಿ ಮಾಹಿತಿನ ಕೊಟ್ಟಿಲ್ಲ ವಿದ್ಯಾರ್ಥಿಗಳು. ಹಾಗಾಗಿ ಜೂನ್ ತಿಂಗಳ 25ನೇ ತಾರೀಕು ರಿಸಲ್ಟ್ ಅಂತಕ್ಕಂಥ ಸುದ್ದಿ ಏನಿದೆಯಲ್ಲ, ಸೊ ವಿದ್ಯಾರ್ಥಿಗಳಿಗೆ ಸದ್ಯಕ್ಕೆ ಪ್ರೆಸೆಂಟ್ ಅಲ್ಲಿ ಆ ಒಂದು ಮಾಹಿತಿ ಸದ್ಯಕ್ಕಿರುವಂತಹ ಮಾಹಿತಿಗಳ ಪ್ರಕಾರದಲ್ಲಿ ಜೂನ್ ತಿಂಗಳ 25ನೇ ತಾರೀಕು ನೀವು ಎಕ್ಸ್ಪೆಕ್ಟ್ ಮಾಡಬಹುದಾಗಿರ್ತದೆ. ರಿಸಲ್ಟ್ ಬಂದೇ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಬಟ್ ಆದರೆ ಯಾವಾಗ ರಿಸಲ್ಟ್ ಬರ್ಬೋದು ಅಂತ ಹೇಳಿದ್ರೆ, ಜುಲೈ ತಿಂಗಳ ಫಸ್ಟ್ ವೀಕ್ ಒಳಗಡೆ ನಿಮ್ಮ ರಿಸಲ್ಟ್ ಅಂತೂ ಪ್ರಕಟ ಆಗುತ್ತೆ. ಒಟ್ಟು ಜುಲೈ ತಿಂಗಳ ಫಸ್ಟ್ ವೀಕ್ ಒಳಗಡೆ ನಿಮ್ಮ ಒಂದು ರಿಸಲ್ಟ್ 100% ಬಂದೇ ಬರುತ್ತೆ ಅಂತ ಹೇಳ್ಬೋದು. ಜೂನ್ ತಿಂಗಳಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ, ನಿರೀಕ್ಷೆ ಮಾಡಬಹುದು ಯಾವುದರ ದಿನಾಂಕದಲ್ಲಿ. ಬಟ್ ಅಧಿಕೃತವಾಗಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಯಾವುದೇ ರೀತಿ ದಿನಾಂಕನ ಇದುವರೆಗೂ ಕೂಡ ಪ್ರಕಟ ಮಾಡಿಲ್ಲ. ವಿದ್ಯಾರ್ಥಿಗಳು ಏನು ಕೇಳ್ತಿಲ್ಲ, ಆ ದಿನಾಂಕ ರಿಸಲ್ಟ್ ಬರುತ್ತೆ, ಈ ದಿನಾಂಕ ರಿಸಲ್ಟ್ ಬರುತ್ತೆ. ಇಲ್ಲ ವಿದ್ಯಾರ್ಥಿಗಳೇ, ಅಧಿಕೃತ ದಿನಾಂಕ ಪ್ರಕಟದ ಸಂದರ್ಭದಲ್ಲಿ ಕನ್ನಡ ಬಾಯ್ದ ಯೂಟ್ಯೂಬ್ ಚಾನಲ್ ನಿಮಗೆ ಮಾಹಿತಿನ ಕೊಡ್ತೇವೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಖರ ಮಾಹಿತಿಗಳಿಗಾಗಿ ಕನ್ನಡ ಬಾಯ್ದ ಯೂಟ್ಯೂಬ್ ಚಾನಲ್ ಮತ್ತು ಕನ್ನಡ ಬಾಯ್ದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜನ್ನು ಈ ಕೂಡಲೇ ಫಾಲೋ ಮಾಡೋದ್ರ ಮುಖಾಂತರ ಮಾಹಿತಿನ ಪಡ್ಕೊಳ್ಳಿ.